ಮಾನ್ಯ ದಿವಂಗತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟದಿಂದ ಇವಾಗಿನ ತನಕನೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ. ಒಬ್ಬ ಮಂತ್ರಿ ಆಗಿರುವಂಥ ರಾಜಣ್ಣವರು ಅವಳು ಬಳಸಿರೋಂಥ ಪದಗಳು, ಆ ವಾಕ್ಯಗಳನ್ನು ಟಿ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟಿಸುತ್ತೆ. ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಅಂತ ನೋವಾಗುತ್ತೆ. ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು 4 ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ, ಜೊತೆ ಚರ್ಚೆನೂ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ. ಅವನು ಕೇಳ್ದ, ಹನಿ ಟ್ರ್ಯಾಪ್ ಅಂದರೆ ಏನು ಅಂತ. ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗಿ ಹೋಗಿದೆ. ರಾಜ್ಯದ ಹೆಣ್ಮಕ್ಳಾಗಲಿ ಮರ್ಯಾದಸ್ಥ ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೇ ನಾಚಿಕೆ ಆಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವ್ರು ಬಳಸಿದಂಥ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು, ಬಾಯಿ ಮುಚ್ಕೊಂಡಿರು ಅಂತ. ಮಾನ್ಯ ಖಾದರ್ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು. 18 ಜನ MLAಗಳನ್ನು ಹೊರಗಾಕೋ ದಿಕ್ಕಲ್ಲಿ ತಮ್ಮ ಖದರ್ ಇದೆ ಎಂದು ತೋರಿಸಿದ್ರು. ಖಾದರ್ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಈ ಖದರ್ರವ್ರನ್ನ, ನಿಮ್ಮ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದಗಳು, ನಾಚಿಕೆಗೇಡಿನ ಪದಗಳು, ಕೀಳು ಮಟ್ಟದ ಪದಗಳನ್ನು ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಕಿವಿಡಾಗಿತ್ತತೆ ಕಿವಿ. ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು. ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾಚಿಕೆ ಇರಲಿಲ್ವಾ? ಯಾಕೆ ಅವ್ರನ್ನ ಎತ್ತು ಹೊರಗಡೆ ಆಗಲಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ, ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯ. ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡುಕ ಮಾತಾಡೋದು, ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ, ಇಂಥ ಒಬ್ಬ ಮಂತ್ರಿನ ಹೊರಗಾಕೋದು ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ. ಈ ರೀತಿ ಅಶ್ಲೀಲ ಪದಗಳು, ನೀಚತನದ ಚರ್ಚೆಗಳು, ಕೀಳು ಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ. ನಮ್ಮೇಲೆ ಯಾಕೆ ಸೋಮಟ ಕೇಸ್ ಹಾಕಿದ್ರಿ? ನಾನು ಗೃಹ ಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು, ಸಿದ್ದರಾಮಯ್ಯನವ್ರನ್ನ ತೆಗೆದು DK ಶಿವಕುಮಾರ್ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ, DK ಶಿವಕುಮಾರ್ ಬರಬಾರ್ದು, ಸಿದ್ದರಾಮಯ್ಯ ಉಳಿಬೇಕು ಅಂತ. ನಿಮ್ಮ ಕೆಟ್ಟ ತೆವಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ದೇಶದ ಮುಂದೆ ಹರಾದಾಕಿದ್ರಲ್ಲ. ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ರಾಜಣ್ಣನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ, ಇನ್ನೊಂದು ಅಂಶ, ಮುಸಲ್ಮಾನರಿಗೆ 4% ಮೀಸಲಾತಿ. ಅಲ್ಲಪ್ಪ, ಆಡೋ ಮಕ್ಕಳಿಗೆ ಗೊತ್ತು, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತು, ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೂ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾರಲ್ಲ,
ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ರಾಜಣ್ಣನ ಪ್ರಕರಣ ಇರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ, ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋಂಥ ಈ ಸರ್ಕಾರ ಮತ್ತು ಈ ರೀತಿಯ ರಾಜಣ್ಣನಂಥ ನೀಚತನವನ್ನು ಪ್ರದರ್ಶನ ಮಾಡಿದಂಥ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನು ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮಾನ್ಯ ದಿವಂಗತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟದಂಥ ಇವಾಗಿನ ತನಕನೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ. ಒಬ್ಬ ಮಂತ್ರಿ ಆಗಿರುವಂಥ ರಾಜಣ್ಣವರು ಅವಳು ಬಳಸಿರೋಂಥ ಪದಗಳು, ಆ ವಾಕ್ಯಗಳನ್ನು ಟಿ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟಿಸುತ್ತೆ. ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಅಂತ ನೋವಾಗುತ್ತೆ. ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು 4 ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ, ಜೊತೆ ಚರ್ಚೆನೂ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ. ಅವನು ಕೇಳ್ದ, ಹನಿ ಟ್ರ್ಯಾಪ್ ಅಂದರೆ ಏನು ಅಂತ. ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗಿ ಹೋಗಿದೆ. ರಾಜ್ಯದ ಹೆಣ್ಮಕ್ಳಾಗಲಿ, ಮರ್ಯಾದಸ್ಥ ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೇ ನಾಚಿಕೆ ಆಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವ್ರು ಬಳಸಿದಂಥ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು, ಬಾಯಿ ಮುಚ್ಕೊಂಡಿರು ಅಂತ. ಮಾನ್ಯ ಖಾದರ್ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು. 18 ಜನ MLAಗಳನ್ನು ಹೊರಗಾಕೋ ದಿಕ್ಕಲ್ಲಿ ತಮ್ಮ ಖದರ್ ಇದೆ ಅಂತ ತೋರಿಸಿದ್ರು. ಖಾದರ್ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಈ ಖದರ್ರವ್ರನ್ನ, ನಿಮ್ಮ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದಗಳು, ನಾಚಿಕೆಗೇಡಿನ ಪದಗಳು, ಕೀಳು ಮಟ್ಟದ ಪದಗಳನ್ನು ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಕಿವಿಡಾಗಿತ್ತಂತೆ ಕಿವಿ. ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು. ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾಚಿಕೆ ಇರಲಿಲ್ವಾ? ಯಾಕೆ ಅವ್ರನ್ನ ಎತ್ತು ಹೊರಗಡೆ ಆಗಲಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ, ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯ. ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡುಕ ಮಾತಾಡೋದು, ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ, ಇಂಥ ಒಬ್ಬ ಮಂತ್ರಿನ ಹೊರಗಾಕೋದು ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ. ಈ ರೀತಿ ಅಶ್ಲೀಲ ಪದಗಳು, ನೀಚತನದ ಚರ್ಚೆಗಳು, ಕೀಳು ಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ. ನಮ್ಮೇಲೆ ಯಾಕೆ ಸೋಮಟ ಕೇಸ್ ಹಾಕಿದ್ರಿ? ನಾನು ಗೃಹ ಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು, ಸಿದ್ದರಾಮಯ್ಯನವ್ರನ್ನ ತೆಗೆದು DK ಶಿವಕುಮಾರ್ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ, DK ಶಿವಕುಮಾರ್ ಬರಬಾರ್ದು, ಸಿದ್ದರಾಮಯ್ಯ ಉಳಿಬೇಕು ಅಂತ. ನಿಮ್ಮ ಕೆಟ್ಟ ತೆವಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ದೇಶದ ಮುಂದೆ ಹರಾದಾಕಿದ್ರಲ್ಲ. ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು.
ರಾಜಣ್ಣನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ ಇನ್ನೊಂದು ಅಂಶ, ಮುಸಲ್ಮಾನರಿಗೆ 4% ಮೀಸಲಾತಿ. ಅಲ್ಲಪ್ಪ, ಆಡೋ ಮಕ್ಕಳಿಗೆ ಗೊತ್ತು, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತು, ಧರ್ಮಾಧಾರಿತ ಮೀಸಲಾತಿ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೂ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾರಲ್ಲ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ರಾಜಣ್ಣನ ಪ್ರಕರಣ ಇರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ, ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋಂಥ ಈ ಸರ್ಕಾರ ಮತ್ತು ಈ ರೀತಿಯ ರಾಜಣ್ಣನಂಥ ನೀಚತನವನ್ನು ಪ್ರದರ್ಶನ ಮಾಡಿದಂಥ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನು ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ.